ಒಂದು 4ರಿಂದ 5 ಗಳ್ತಿರುವ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ತೊಗೊಂಡೆ, 1 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾ, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮ್ಯಾಶ್ ಮಾಡಿಕೊಂಡೆ. ನಂತರ 1 ಕಪ್ ಆಗುವಷ್ಟು ಹುಳಿ ಮೊಸರನ್ನು ತೊಗೊಂಡು ಮತ್ತೆ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಈ ಒಂದು ಮಿಶ್ರಣಕ್ಕೆ ನಾನು ಗೋಧಿ ಹಿಟ್ಟನ್ನು ಹಾಕಿ ಕಲಿಸ್ಬಿಟ್ಟು ಒಂದು ಹಿಟ್ಟನ್ನು ರೆಡಿ ಮಾಡ್ಕೊಳ್ತೀನಿ. ಗೋಧಿ ಹಿಟ್ಟು ಬದಲಾಗಿ ನೀವು ಮೈದಾ ಹಿಟ್ಟು ಬೇಕಿದ್ರೂ ಯೂಸ್ ಮಾಡ್ಬೋದು. ಸಾಮಾನ್ಯವಾಗಿ ಮಂಗಳೂರು ಬನ್ಸ್ ಮಾಡೋದಕ್ಕೆ ಮೈದಾ ಹಿಟ್ಟನ್ನೇ ಬಳಸ್ತಾರೆ, ಬಟ್ ನಾನಿಲ್ಲಿ ಗೋಧಿ ಹಿಟ್ಟನ್ನು ಬಳಸಿ ಮಾಡ್ತಿರೋದು. ಈಗ ನೋಡಿ ಹಿಟ್ಟು ರೆಡಿ ಆಯಿತು. ಇದನ್ನು ಒಂದು 8ರಿಂದ 10 ಗಂಟೆಗಳ ಕಾಲ ಬಿಟ್ಬಿಟ್ರೆ, ಅಂದರೆ ನೈಟು ನೀವು ಹಿಟ್ಟನ್ನು ಕಲಸಿ ಮಾರ್ನಿಂಗ್ ನೀವು ಇದನ್ನು ಬ್ರೇಕ್ಫಾಸ್ಟ್ಗೆ ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಈ ಒಂದು ಬನ್ಸನ್ನು ಲಟ್ಟಿಸ್ಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿ ದಪ್ಪಗೆ ಲಟ್ಟಿಸ್ಬೇಕು, ಆವಾಗಲೇ ನಿಮಗೆ 2 ಎಳೆಯಾಗಿ ಉಬ್ಬಿ ಚೆನ್ನಾಗಿ ಬರುತ್ತೆ. ಲೇಯರ್ಸಲ್ಲಿ ಬನ್ಸು ರೆಡಿ ಆಗುತ್ತೆ. ತೆಂಗಿನ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ.